ನಮಸ್ಕಾರ ವೀಕ್ಷಕರೇ, ಕ್ಯಾಮ್ರಾದಲ್ಲಿ ಸರಿಯಾದ ಕೆಲವು ರಹಸ್ಯವಾದ ದೃಶ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ನಂಬರ್ 1, ಪೌಲಾ ಮೇರಿ ಮಿರಿಂಡಾ ರೋಸಾ ಅನ್ನುವ 31 ವರ್ಷ ವಯಸ್ಸಿನ ಮಹಿಳೆ ಒಬ್ಳು ಡಿಸೆಂಬರ್ 17, 2021ರಲ್ಲಿ ಆಕಸ್ಮಿಕವಾಗಿ ಕಾಣೆಯಾಗ್ತಾಳೆ. ಆದ್ರೆ ಆಗ್ಲಿಂದ ಆಕೆಯನ್ನು ಎಷ್ಟು ಹುಡುಕಿದ್ರು ಕೂಡ ಸಿಗ್ಲಿಲ್ಲ. ಆಕೆಯ ಒಂದು ಸುಳಿವು ಕೂಡ ಪೊಲೀಸರಿಗೆ ಸಿಗ್ಲಿಲ್ಲ. ಆಕೆ ಕಣ್ಮರೆಯಾದ ಕೆಲವು ದಿನಗಳ ನಂತರ ಒಂದು ರಹಸ್ಯವಾದ ಸುಳಿವು ಸಿಗುತ್ತೆ. ಅದು ಕೂಡ ಒಬ್ಬ ಹೈಕರ್ ತೆಗೆದ ಡ್ರೋನ್ ಫುಟೇಜ್ ಅಲ್ಲಿ ಒಬ್ಬ ಮಹಿಳೆ ಈಜುತ್ತಾ ಕಾಣಿಸ್ಕೊಳ್ತಾಳೆ. ಇನ್ನು ಆ ವ್ಯಕ್ತಿ ತಾನು ತೆಗೆದ ಡ್ರೋನ್ ಫುಟೇಜ್ ಅನ್ನ ಪೊಲೀಸರಿಗೆ ಕಳಿಸ್ತಾನೆ. ಆ ವಿಡಿಯೋದಲ್ಲಿ ವೇಕಿವಾ ನದಿಯಲ್ಲಿ ಒಬ್ಬ ಮಹಿಳೆ ಈಜುತ್ತಾ ಇರೋದು ಕಾಣಿಸ್ಕೊಂಡಿದೆ. ಇನ್ನು ಆ ವಿಡಿಯೋದಲ್ಲಿರುವ ಮಹಿಳೆ ಈ ಕಾಣೆಯಾಗಿರುವ ಮಿರಿಂಡಾ ಅಂತ ಹೇಳಿ ಅವಳ ಕುಟುಂಬಸ್ಥರು ಕೂಡ ಕನ್ಫರ್ಮ್ ಮಾಡ್ತಾರೆ. ಆದ್ರೆ ಈ ಪ್ರದೇಶದಲ್ಲಿ ಈಜೋದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಯಾಕಂದ್ರೆ ಈ ಪ್ರದೇಶದಲ್ಲಿರುವ ನದಿಯಲ್ಲಿ ತುಂಬಾ ಬಲವಾದ ಪ್ರವಾಹಗಳು ಹಾಗೂ ಭಯಂಕರವಾದ ರಾಕ್ಷಸ ಮೊಸಳೆಗಳಿರುತ್ತೆ. ಜೊತೆಗೆ ಆಕೆಯ ಕಾರು ಅಲ್ಲೇ ಹತ್ತಿರದಲ್ಲಿರುವ ಪಾರ್ಕ್ ನಲ್ಲಿ ಕಂಡು ಬರುತ್ತೆ. ಆಕೆಯ ಮೊಬೈಲ್, ವಾಲೆಟ್ಸ್ ಎಲ್ಲವೂ ಅದೇ ಕಾರಿನಲ್ಲಿ ಕಂಡು ಬಂದವು. ಅಂದ್ರೆ ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡ ಮಹಿಳೆ ಮೇರಿ ಮಿರಿಂಡಾ ಅಂತ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ತಕ್ಷಣ ರೆಸ್ಕ್ಯೂ ಟೀಮ್ ಡ್ರೋನ್ಸ್ ಗಳನ್ನ, ಬೋಟ್ಸ್ ಗಳನ್ನ, ಡೈವರ್ಸ್ ಅನ್ನ ಹಾಗೂ ಒಂದು ಅಂಡರ್ ವಾಟರ್ ಕ್ಯಾಮೆರಾವನ್ನ ಕೂಡ ತೆಗೆದುಕೊಂಡು ಆ ನದಿಯಲ್ಲಿ ಆ ಮಹಿಳೆಯನ್ನ ಹುಡುಕೋದಕ್ಕೆ ಹೋಗ್ತಾರೆ. 72 ಗಂಟೆಗಳ ಹುಡುಕಾಟದ ನಂತರ ಕೂಡ ಆಕೆಯ ಸುಳಿವೇ ಸಿಗೋದಿಲ್ಲ. ಆ ಡ್ರೋನ್ ವಿಡಿಯೋ ಮುಖ್ಯವಾದ ಸಾಕ್ಷಿ ಆಗಿದ್ರು ಕೂಡ ಆಕೆಯನ್ನ ಕಂಡು ಹಿಡಿಯುವುದಕ್ಕೆ ಸಾಧ್ಯವಾಗ್ಲಿಲ್ಲ. ಆದ್ರೆ ಆಕೆ ಕಣ್ಮರೆಯಾಗಿರೋದಕ್ಕೆ ಕೆಲವು ಅನುಮಾನಗಳು ಇವೆ. ಕೆಲವರು ಆಕೆ ತನ್ನ ಇಷ್ಟದಿಂದಲೇ ಎಲ್ಲಿಗೋ ಹೊರಟೋಗಿರ್ಬೇಕಂತ ಅನುಮಾನ ಪಡ್ತಿದ್ದಾರೆ. ಇನ್ನು ಕೆಲವರು ಆ ನದಿಯಲ್ಲಿ ಈಜಲು ಹೋಗಿ ಕೊಚ್ಚಿಕೊಂಡು ಹೋಗಿರ್ಬೇಕು, ಇಲ್ಲ ಆ ನದಿಯಲ್ಲಿರುವ ಭಯಂಕರವಾದ ಮೊಸಳೆಗಳು ಆಕೆಯನ್ನ ತಿಂದಿರಬಹುದು ಅಂತ ಅನುಮಾನಿಸ್ತಾರೆ. ಇಲ್ಲಾಂದ್ರೆ ಫ್ಲೋರಿಡಾದಲ್ಲಿ ನಡೆಯುವ ಹ್ಯೂಮನ್ ಟ್ರಾಫಿಕಿಂಗ್ ನ ಕೈಯಲ್ಲಿ ಆಕೆ ಸಿಕ್ಕಿ ಬಿದ್ದಿರಬಹುದು. ಈ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ನಿಜವಾಗ್ಲೂ ಆಕೆ ಎಲ್ಲಿಗೆ ಹೋಗಿದ್ದಾಳೆ, ಆಕೆಗೆ ಏನಾಗಿರ್ಬೋದು ಅನ್ನುವ ವಿಷಯಗಳು ಇಲ್ಲಿಯವರೆಗೂ ಒಂದು ರಹಸ್ಯವಾಗಿ ಉಳ್ಕೊಂಡಿವೆ. ನಂಬರ್ 2, ನ್ಯೂಜಿಲೆಂಡ್ ನಲ್ಲಿರುವ ಕೆಲವು ಫಿಲ್ಮ್ ಸ್ಟೂಡೆಂಟ್ಸ್ ಒಂದು ರೈಲ್ವೆ ಟ್ರ್ಯಾಕ್ ಬಳಿ ತಮ್ಮ ಸಿನಿಮಾದ ಶೂಟಿಂಗ್ ಮಾಡಿಕೊಳ್ಳಲು ಹೋಗಿದ್ರು. ಇವರೆಲ್ಲರೂ ಅವರ ಶೂಟಿಂಗ್ ಅಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದಾಗ ಅಕಸ್ಮಾತ್ ಆಗಿ ಅವರಿಗೆ ಇಬ್ಬರು ಮನುಷ್ಯರು ತುಂಬಾನೇ ಭಯಂಕರವಾಗಿ ಕಾಣಿಸ್ಕೊಳ್ತಾರೆ. ಅವರನ್ನ ನೋಡ್ತಾ ಇದ್ರೆ ಅವರಲ್ಲಿ ತುಂಬಾನೇ ಅನುಮಾನಗಳು ಬರ್ತಿವೆ. ಅವರನ್ನ ನೋಡಿ ಆ ಫಿಲ್ಮ್ ಸ್ಟೂಡೆಂಟ್ಸ್ ಎಲ್ಲ ಶಾಕ್ ಆಗಿ ಅವರನ್ನೇ ನೋಡ್ತಾ ನಿಂತಿದ್ರು. ಅಷ್ಟೇ ಅಲ್ಲ, ಅನುಮಾನವಾಗಿ ಕಾಣ್ತಾ ಇರುವ ಆ ಇಬ್ಬರು ವ್ಯಕ್ತಿಗಳನ್ನ ಅವರ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಕೂಡ ಮಾಡ್ತಾರೆ. ಅವರಿಬ್ಬರಲ್ಲಿ ಒಬ್ಬರು ಗಂಡು, ಮತ್ತೊಬ್ಬರು ಹೆಣ್ಣು ಮಗಳಾಗಿದ್ರು. ಇಬ್ಬರು ಭಯಂಕರವಾಗಿ ಕಾಣಿಸುವಂತಹ ಒಂದು ಬಿಳಿ ಬಣ್ಣದ ಮಾಸ್ಕ್ ಅನ್ನ ಹಾಕೊಂಡಿದ್ರು. ಅವರು ಕೂಡ ಈ ಸ್ಟೂಡೆಂಟ್ಸ್ ಅನ್ನೇ ನೋಡ್ತಾ ಇದ್ದಾರೆ. ಮೊದಲಿಗೆ ಯಾರೋ ಇವರನ್ನ ಹೆದರ್ಸೋಕೆ ಇವ್ರ ಮೇಲೆ ಪ್ರಾಂಕ್ ಮಾಡ್ತಿದ್ದಾರಂತ ಆ ಸ್ಟೂಡೆಂಟ್ಸ್ ಅಂದ್ಕೊಂಡ್ರು. ಆದ್ರೆ ಅವರ ಕೈಯಲ್ಲಿರುವ ಆಯುಧಗಳನ್ನ ನೋಡಿದ್ಮೇಲೆ ಇವ್ರಿಗೆ ಭಯ ಶುರುವಾಗುತ್ತೆ. ಇಲ್ಲಿ ಈ ಮಹಿಳೆಯನ್ನ ನೋಡಿದ್ರೆ ಇವಳ ಕೈಯಲ್ಲಿ ಗನ್ ಇರೋದು ನಮ್ಗೆ ಕಾಣಿಸುತ್ತೆ. ಅವರ ಕೈಯಲ್ಲಿರುವ ಗನ್ನನ್ನ ನೋಡಿದ ತಕ್ಷಣ ಆ ಸ್ಟೂಡೆಂಟ್ಸ್ ಅಲ್ಲಿಂದ ದೂರ ಓಡಿ ಹೋಗ್ತಾರೆ. ಆದ್ರೆ ಅವರಲ್ಲಿ ಒಬ್ರು ಮಾತ್ರ ತುಂಬಾನೇ ಧೈರ್ಯದಿಂದ ಅವರ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡು ಬರ್ತಾರೆ. ಆದ್ರೆ ಅವರನ್ನು ಎದುರಿಸುವ ಧೈರ್ಯ ಇಲ್ಲದೆ ಪೊಲೀಸರಿಗೆ ಅವರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ತಕ್ಷಣ ಪೊಲೀಸರು ಕೂಡ ಇಂತಹ ಅನುಮಾನವಾದ ವ್ಯಕ್ತಿಗಳು ನಿಮ್ಗೆ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ತಕ್ಷಣ ನಮ್ಗೆ ಕಾಲ್ ಮಾಡ್ಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕ್ತಾರೆ. ಕೊನೆಗೆ ಆ ಸ್ಟೂಡೆಂಟ್ಸ್ ಗೆ ಕೂಡ ಅರ್ಥವಾಗುತ್ತೆ ಇದು ತುಂಬಾನೇ ಸೀರಿಯಸ್ ಇಶ್ಯೂ ಅಂತ. ನಂಬರ್ 3, ಒಬ್ಬ ವ್ಯಕ್ತಿ ವಿಮಾನದ ವಿಂಡೋ ಸೀಟ್ ಅಲ್ಲಿ ಕೂತ್ಕೊಂಡು ಹೊರಗಿನ ಸುಂದರವಾದ ದೃಶ್ಯವನ್ನ ನೋಡುತ್ತಾ ಎಂಜಾಯ್ ಮಾಡ್ತಿದ್ದಾನೆ. ಅದೇ ಸಮಯದಲ್ಲಿ ಆ ವಿಮಾನ ಸುಮಾರು 35,000 ಅಡಿ ಎತ್ತರದಲ್ಲಿ ಹಾರುತ್ತಿದೆ. ಅಷ್ಟೊಂದು ಎತ್ತರದಲ್ಲಿ ಹಾರುವಾಗ ನಮ್ಗೆ ಕೇವಲ ಮೋಡಗಳು ಮಾತ್ರವೇ ಕಾಣ್ತವೆ. ಆದ್ರೆ ಅಂತಹ ಸಮಯದಲ್ಲಿ ಆ ವ್ಯಕ್ತಿಗೆ ಆ ಮೋಡಗಳ ಮೇಲೆ ಇಬ್ಬರು ವ್ಯಕ್ತಿಗಳು ಕಂಡು ಬರ್ತಾರೆ. ಅವರನ್ನ ನೋಡಿ ಅವನಿಗೆ ಶಾಕ್ ಆಗುತ್ತೆ. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಅಲ್ಲಿ ಸುತ್ತಮುತ್ತ ಇನ್ನೂ ಕೆಲವರು ಕಾಣಿಸ್ಕೊಳ್ತಾರೆ. ಅವರೆಲ್ಲ ಅಲುಗಾಡದೆ ನಿಂತಿದ್ದಾರೆ. ಅಲ್ಲಿ ಕಾಣ್ತಾ ಇರುವುದು ನಿಜಾನ ಇಲ್ಲ ಭ್ರಮೇನಂತ ಅವನಿಗೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ತಕ್ಷಣ ತನ್ನ ಮೊಬೈಲ್ ಅಲ್ಲಿ ಆ ದೃಶ್ಯವನ್ನ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡು ನನಗೆ ಕಾಣಿಸ್ತಾ ಇರೋದು ನಿಜಾನ ಇಲ್ಲ ಭ್ರಮೆ ಇರ್ಬೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತಾನೆ. ಆ ವಿಡಿಯೋ ನೋಡಿದ ತುಂಬಾ ಜನರಿಗೆ ಆ ವ್ಯಕ್ತಿಗಳು ಯಾರು ಅಂತ ಅರ್ಥ ಆಗೋದಿಲ್ಲ. ಆದ್ರೆ ಕೆಲವರು ಮಾತ್ರ ಈ ಕಾರ್ಖಾನೆಗಳಿಂದ ಬರುವ ಹೊಗೆಯಿಂದ ಅಲ್ಲಿ ಆ ಆಕಾರಗಳು ಕ್ರಿಯೇಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಅದು ಏನು ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ. ಇದುವರೆಗೂ ಒಂದು ಮಿಸ್ಟರಿ ಹಾಗೆ ಉಳ್ಕೊಂಡಿದೆ. ನಂಬರ್ 4, ಒಬ್ಬ ಮಹಿಳೆ ತನ್ನ ಫ್ರೆಂಡ್ಗೆ ತುಂಬಾ ಸರಿ ಕಾಲ್ ಮಾಡ್ತಾಳೆ. ಆದ್ರೆ ಅವಳ ಫ್ರೆಂಡ್ ಕಾಲನ್ನ ರಿಸೀವ್ ಮಾಡೋದೇ ಇಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ಅವಳ ಫ್ರೆಂಡ್ ಮನೆಗೆ ಹೋಗಿ ತನ್ನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ.
ತನ್ನ ಫ್ರೆಂಡ್ ಅನ್ನು ಹುಡ್ಕೊಂಡು ಮನೆ ಒಳಗಡೆ ಕೂಡ ಹೋಗ್ತಾಳೆ. ಮನೆ ಬಾಗ್ಲೇನೋ ಓಪನ್ ಅಲ್ಲೇ ಇತ್ತು, ಆದ್ರೆ ಆ ಮನೆಯಲ್ಲಿ ಯಾರು ಇರ್ಲಿಲ್ಲ. ಅದೇ ಸಮಯದಲ್ಲಿ ಮನೆಯೆಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ದೊಡ್ಡ ಶಬ್ದ ಕೇಳಿಸುತ್ತೆ. ಅದು ಯಾರೋ ಸಡನ್ ಆಗಿ ಬಾಗಿಲು ಹಾಕಿದ ಶಬ್ದ. ಅದು ಅವಳು ಎದುರ್ಕೊಂಡು ಅಲ್ಲಿಂದ ಹೊರಗಡೆ ಓಡಿ ಬರ್ತಾಳೆ. ಮನೆಗೆ ಬಂದು ಅವಳು ರೆಕಾರ್ಡ್ ಮಾಡ್ಕೊಂಡಿರುವ ವಿಡಿಯೋವನ್ನ ನೋಡ್ತಾ ಇದ್ರೆ ಅದರಲ್ಲಿ ಅವಳಿಗೆ ಒಂದು ಭಯಂಕರವಾದ ದೃಶ್ಯ ಕಾಣಿಸುತ್ತೆ. ಅವಳು ಹೊರಗಡೆಯಿಂದ ರೆಕಾರ್ಡ್ ಮಾಡಿದ ವಿಡಿಯೋದಲ್ಲಿ ಯಾರೋ ಒಬ್ಬ ವಿಚಿತ್ರವಾದ ವ್ಯಕ್ತಿ ಆ ಮನೆಯ ಕಿಟಕಿಯಿಂದ ಇಣುಕಿ ಅವಳನ್ನೇ ನೋಡ್ತಾ ಇದ್ದಾನೆ. ಮತ್ತೆ ಅವಳು ಆ ಮನೆ ಕಡೆ ಹೋಗ್ಲೇ ಇಲ್ಲ. ನಂಬರ್ 5, ಒಂದು ದಿನ ರಾತ್ರಿ ಇಲ್ಲಿ ಕಾಣ್ತಾ ಇರುವ ಆಫೀಸ್ ಅಲ್ಲಿ ತುಂಬಾನೇ ಭಯಂಕರವಾದ ಘಟನೆಗಳು ನಡೆಯುತ್ತೆ. ಸಡನ್ ಆಗಿ ಅಲ್ಲಿರುವ ಚೇರ್ಗಳೆಲ್ಲ ಸಿಕ್ಕ ಕಡೆ ಜರುಗ್ತಾ ಇವೆ. ಜೊತೆಗೆ ಆಫ್ ಆಗಿರುವ ಕಂಪ್ಯೂಟರ್ ಗಳು ಕೂಡ ಇದ್ದಕ್ಕಿದ್ದಾಗೆ ಬ್ಲಿಂಕ್ ಆಗ್ತಿವೆ. ಅಷ್ಟೇ ಅಲ್ಲ, ಆಫೀಸ್ ಅಲ್ಲಿರುವ ಫೈಲ್ಗಳು, ಪೇಪರ್ಸ್ ಎಲ್ಲ ಯಾರೋ ಗಾಳಿಗೆ ತೂರಿದ ಹಾಗೆ ಮೇಲೆ ಹೋಗ್ತಿವೆ. ನಿಜವಾಗ್ಲೂ ಈ ಘಟನೆಗಳೆಲ್ಲ ತುಂಬಾನೇ ಭಯಂಕರವಾಗಿ ಬದಲಾಗುತ್ತೆ. ತನ್ನಷ್ಟಕ್ಕೆ ತಾನೇ ಬಾಗಿಲುಗಳು ಕ್ಲೋಸ್ ಅಂಡ್ ಓಪನ್ ಆಗ್ತಿವೆ. ಜೊತೆಗೆ ವಿಚಿತ್ರವಾದ ಶಬ್ದಗಳಿಂದ ಆ ರಾತ್ರಿ ಎಲ್ಲ ಭಯಂಕರವಾಗಿ ಕಳೆಯುತ್ತೆ. ಕೆಳಗಡೆ ಇರುವ ಸೆಕ್ಯೂರಿಟಿ ಆಫೀಸ್ ಒಳಗಡೆ ಏನೋ ವಿಚಿತ್ರವಾದ ಶಬ್ದಗಳು ಬರ್ತಾ ಇದೆ ಅಂತ ಹೇಳಿ ಸಿಸಿಟಿವಿ ಫೋಟೇಜ್ ಅನ್ನ ಚೆಕ್ ಮಾಡಿದಾಗ ಅದರಲ್ಲಿ ಕಂಡು ಬಂದ ಈ ದೃಶ್ಯಗಳನ್ನ ನೋಡಿ ಅವನು ಕೂಡ ಬೆಚ್ಚಿ ಬೀಳ್ತಾನೆ. ಕೊನೆಗೆ ಇದು ಫೇಕಾ ಇಲ್ಲ ನಿಜಾನ ಅಂತ ಅರ್ಥವಾಗದೆ ಅವ್ರಿಗೆ ತಲೆ ಕೆಟ್ಟೋಗುತ್ತೆ. ಈಗ್ಲೂ ಕೂಡ ಇದು ಒಂದು ರಹಸ್ಯವಾಗಿ ಉಳ್ಕೊಂಡಿದೆ. ನಂಬರ್ 6, ಸೇಮ್ ಇದೇ ರೀತಿಯಲ್ಲಿ ನೈಟ್ ಟೈಮ್ ಅಲ್ಲಿ ಒಬ್ಬ ಮಹಿಳೆ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅದೇ ಸಮಯದಲ್ಲಿ ಅವಳ ಹಿಂದಿರುವ ಚೇರ್ ತನ್ನಷ್ಟಕ್ಕೆ ತಾನೇ ಈ ರೀತಿಯಲ್ಲಿ ಪಕ್ಕಕ್ಕೆ ಜರುಗುತ್ತೆ. ಮೊದಲಿಗೆ ಈ ಮಹಿಳೆ ಅದನ್ನ ಗಮನಿಸಿದ್ರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಅಲ್ಲೇ ಪಕ್ಕದಲ್ಲಿರುವ ಒಂದು ನೀರಿನ ಬಾಟಲ್ ಸಡನ್ ಆಗಿ ಕೆಳಗಡೆ ಬೀಳುತ್ತೆ. ಆಗ್ಲೇ ಆಕೆಗೆ ಭಯ ಶುರುವಾಗುತ್ತೆ. ಆದ್ರೂ ಸ್ವಲ್ಪ ಧೈರ್ಯ ಮಾಡಿ ಗಾಳಿಗೆ ಬಿದ್ದಿರ್ಬೇಕು ಅಂತ ಅಂದ್ಕೊಂಡು ನೀರಿನ ಬಾಟಲ್ ಅನ್ನ ಎತ್ತಿ ಟೇಬಲ್ ಮೇಲೆ ಇಡ್ತಾಳೆ. ಮತ್ತೆ ಆಕೆ ಸೀರಿಯಸ್ ಆಗಿ ಕೆಲಸ ಮಾಡ್ತಿರುವಾಗ ಸಡನ್ ಆಗಿ ಆಕೆ ಕೂತಿರುವ ಚೇರನ್ನೇ ಯಾರೋ ಎಳಿತಾರೆ. ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ತಕ್ಷಣ ಆಕೆ ತುಂಬಾನೇ ಹೆದರ್ಕೊಂಡು ಆದಷ್ಟು ಬೇಗ ಅಲ್ಲಿಂದ ಹೊರಗಡೆ ಓಡಿ ಹೋಗ್ತಾಳೆ. ನಂಬರ್ 7, ಇಲ್ಲಿ ಒಬ್ಬ ಹುಡುಗಿ ತನ್ನ ಕ್ಯಾಮ್ರಾದಲ್ಲಿ ತನ್ನನ್ನ ತಾನೇ ರೆಕಾರ್ಡ್ ಮಾಡಿಕೊಳ್ತಾ ಇದ್ದಾಳೆ. ಅದೇ ಸಮಯದಲ್ಲಿ ಅವಳ ಹಿಂದೆ ಒಬ್ಬ ಮಹಿಳೆ ನಡ್ಕೊಂಡು ಹೋಗ್ತಿದ್ದಾಳೆ. ಆದ್ರೆ ಹೋಗ್ಬೇಕಾದ್ರೆ ಅವಳು ಕ್ಯಾಮ್ರಾದ ಕಡೆ ನೋಡಿ ಸ್ಮೈಲ್ ಮಾಡ್ತಾಳೆ. ಅದನ್ನ ನೋಡಿ ಈ ಹುಡುಗಿ ಗಾಬರಿ ಆಗ್ತಾಳೆ. ಯಾಕಂದ್ರೆ ಆ ಮಹಿಳೆಯ ಮುಖ ತುಂಬಾನೇ ಭಯಂಕರವಾಗಿತ್ತು. ತುಂಬಾನೇ ವಿಚಿತ್ರವಾಗಿದ್ದಾಳೆ ಆ ಮಹಿಳೆ. ಆಕೆಯನ್ನ ನೋಡಿ ಹೆದರ್ಕೊಂಡು ತಕ್ಷಣ ಅಲ್ಲಿಂದ ಓಡಿ ಹೋಗ್ತಾಳೆ. ನಂಬರ್ 8, ಇಲ್ಲಿ ಒಬ್ಬ ವೇಟರ್ ತನ್ನ ರೆಸ್ಟೋರೆಂಟ್ ಅಲ್ಲಿರುವ ಟೇಬಲ್ಸ್ ಅನ್ನ ಹಾಗೂ ಚೇರ್ ಅನ್ನ ಕ್ಲೀನ್ ಮಾಡ್ತಿದ್ದಾನೆ. ಅದೇ ಸಮಯದಲ್ಲಿ ಒಂದು ವಸ್ತು ಆ ಟೇಬಲ್ ಮೇಲಿಂದ ತನ್ನಷ್ಟಕ್ಕೆ ತಾನೇ ಜಾರಿಕೊಂಡು ಬರ್ತಾ ಇದೆ. ಅದು ಇಳಿಜಾರು ಕೂಡ ಅಲ್ಲ, ಆ ಪ್ಲೇಸ್ ಪೂರ್ತಿಯಾಗಿ ಫ್ಲಾಟ್ ಆಗಿದೆ. ಆದ್ರೂ ಕೂಡ ಆ ವಸ್ತು ತನ್ನಷ್ಟಕ್ಕೆ ತಾನೇ ಆ ವೇಟರ್ ಬಳಿ ಜಾರಿಕೊಂಡು ಹೇಗೆ ಬಂತು ಗೊತ್ತಾಗ್ತಾ ಇಲ್ಲ. ಅದನ್ನ ಗಮನಿಸಿದ ವೇಟರ್ ಕೂಡ ಶಾಕ್ ಆಗ್ತಾನೆ. ಏನ್ ಆಗ್ತಾ ಇದೆ ಅಂತ ಅವನಿಗೆ ಅರ್ಥನೇ ಆಗ್ತಿಲ್ಲ. ನಂಬರ್ 9, ಮಧ್ಯರಾತ್ರಿಯಲ್ಲಿ ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ದ ಕೆಲವರಿಗೆ ಒಂದು ವಿಚಿತ್ರವಾದ ಘಟನೆ ಎದುರಾಗುತ್ತೆ. ಆ ದೃಶ್ಯ ಕಾರಿನಲ್ಲಿರುವ ಡ್ಯಾಶ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಇವರ ಕಾರು ಬರೋದನ್ನ ನೋಡಿದ ಒಬ್ಬ ವ್ಯಕ್ತಿ ಅಲ್ಲಿಂದ ಓಡಿ ಹೋಗ್ತಿದ್ದಾನೆ. ಆ ವ್ಯಕ್ತಿ ಸೂಟ್ ಬುಟ್ಟನ್ನ ಹಾಕೊಂಡು ಕೈಯಲ್ಲಿ ಒಂದು ಸೂಟ್ ಕೇಸ್ ಅನ್ನ ಇಟ್ಕೊಂಡು ಓಡೋಗ್ತಿದ್ದಾನೆ. ಒಬ್ಬನೇ ಕತ್ತಲಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಕಾರಲ್ಲಿರೋರ್ಗೆ ಅರ್ಥ ಆಗ್ತಿಲ್ಲ. ಆಗ ತಕ್ಷಣ ಅವನ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಕೂಡ ಕಾಣಿಸ್ತಾನೆ. ಅವನು ಕೂಡ ಸೇಮ್ ಅದೇ ತರಹದ ಬಟ್ಟೆಯನ್ನ ಧರಿಸಿದ್ದ. ಆ ನಂತರ ಕಾಣಿಸ್ಕೊಂಡಿದ್ದು ಏನಂದ್ರೆ ಅವರು ಕೇವಲ ಇಬ್ಬರಲ್ಲ, ಅವರು ತುಂಬಾ ಜನ ಆ ಜಾಗದಲ್ಲಿ ನಿಂತ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಅಲ್ಲಿ ದೂರದಲ್ಲಿ ಬೆಂಕಿ ಕೂಡ ಕಾಣಿಸ್ತಾ ಇದೆ. ಇವರೆಲ್ಲ ಯಾರು, ಅಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋ ವಿಷಯ ಇಲ್ಲಿಯವರೆಗೂ ಒಂದು ರಹಸ್ಯವಾಗಿ ಉಳ್ಕೊಂಡಿದೆ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.